ಕಾಲ್ತುಳಿತ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡದ ಹಿನ್ನೆಲೆಯಲ್ಲಿ ಕಮಿಷನರ್ ದಯಾನಂದ್ ಅವರ ಸಸ್ಪೆಂಡ್ ಸರಿನಾ ಅಥವಾ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ಸರಿನಾ? ಅಲ್ಲ, ವಿಪಕ್ಷಗಳು ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ಕೇಳ್ತಿದ್ದಾರಲ್ಲ, ಯಾವ್ದು ಸರಿ ಅನ್ನುವ ಪ್ರಶ್ನೆ ಜನಸಾಮಾನ್ಯರಲ್ಲಿದೆ. ಇದಕ್ಕೆ ಜನ ಏನು ಹೇಳ್ತಾರೆ? ಬೆಂಗಳೂರು ಸೇರಿ ರಾಜ್ಯದ ಬೇರೆ ಬೇರೆ ಕಡೆ ನಿಮ್ಮ ಪವರ್ ಟಿವಿ ಪ್ರತಿನಿಧಿಗಳು ಜನರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಯಾರ್ಯಾರು ಏನೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನಾವಿವತ್ತು ಬೆಂಗಳೂರಿನ ಪ್ರಮುಖವಾಗಿರ್ತಕ್ಕಂಥ ಏರಿಯಾ ಮಲ್ಲೇಶ್ವರಂ, ಅದೇ ರೀತಿಯಾಗಿ ಸದಾಶಿವನಗರಕ್ಕೆ ಹೊಂದಿಕೊಂಡಂತಹ ಸ್ಯಾಂಕಿ ಟ್ಯಾಂಕ್ ನಲ್ಲಿದ್ದೇವೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶಗಳು ಬರೋದ್ರಿಂದ ಪ್ರಮುಖ ಜನಗಳು ಬರ್ತಾರೆ, ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಹೀಗಾಗಿ ಇಲ್ಲಿ ಜನರ ಅಭಿಪ್ರಾಯ ಕೇಳೋಣ ಬನ್ನಿ. ಅಧಿಕಾರಿಗಳ ಸಸ್ಪೆಂಡ್ ಮಾಡಿದ್ರೆ ಅದನ್ನ ನಿರ್ಧಾರ ಸರಿನಾ? ಬಹಳ ತಪ್ಪು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಂತೂ ಮಹಾ ತಪ್ಪು. ಜನಕ್ಕೆ ಎಲ್ಲರಿಗೂ ಒಂದು ಸಣ್ಣ ಮಗುಗೆ ಅರ್ಥ ಆಗ್ತಾ ಇದೆ ಈ ಸರ್ಕಾರ ತಪ್ಪು ಮಾಡಿದೆ ಅಂತ. ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇಷ್ಟೊಂದು ಉದ್ದಟತನ ಇದ್ದಷ್ಟೊಂದು ಇದು ಜನಕ್ಕೆ ಅರ್ಥ ಆಗಲ್ವಾ? ಇದರ ಪರಿಣಾಮ ಸರಿ ಆಗ್ಲಿಕ್ಕಿಲ್ಲ. ಬಹಳ ತಪ್ಪಿದು. ನಿಜವಾಗ್ಲೂ ಎಷ್ಟು ಜನಕ್ಕೆ ನೋವು ಕೊಟ್ಟಿದ್ದಾರೆ, ನೀವು ಕೊಡಬಾರ್ದಾಗಿತ್ತು. ಸರ್, ಈಗ ಮೊದಲನೇದಾಗಿ ಮೊನ್ನೆ ಕಾಲ್ ತುಳಿತ ಆಯಿತು, ಚರ್ಚೆಗಳಾಗ್ತಾ ಇದೆ. ಇದು ಯಾರು ಹೊಣೆ ಹೊರಬೇಕು? ಘಟನೆ ಹೆಂಗ್ ತಪ್ಪಿಸಬಹುದಿತ್ತು? ಸರ್, ಬೇರೆ ಯಾರು ಇದಕ್ಕೆ ಹೊಣೆ ಇಲ್ಲ. ಸೇಮ್ ಸರ್ಕಾರ ಹೊಣೆ. ಮುಂಚೆ ದಿನ ವಿನ್ ಆಯ್ತಲ್ವಾ, ಅವತ್ ನೈಟ್ ನಾನು ಅಲ್ಲೇ ಇದ್ದೆ ಸ್ಟೇಡಿಯಂ ಹತ್ರನ. ಫುಲ್ ಕ್ರೌಡ್ ಆಗಿತ್ತು. ಅವತ್ತು ಪೊಲೀಸ್ ಎಷ್ಟು ಹರಾಸ್ ಮಾಡಿ ಕಂಟ್ರೋಲ್ ಮಾಡಕ್ ಆಗಿಲ್ಲ. ನೆಕ್ಸ್ಟ್ ಡೇನೆ ಪರ್ಮಿಷನ್ ಕೊಡೋದು ಇನ್ನೂ ಡೇಂಜರು. ಇದು 3 ದಿನ 4 ದಿನ ಟೈಮ್ ಕೊಟ್ಟು ಮಾಡಿದ್ರೆ ಫ್ರೀ ಪ್ಲಾನ್ ಆಗಿ ಎಲ್ಲಾ ಇಲಾಖೆಗಳನ್ನ ಮೀಟಿಂಗ್ ಕರೆದಾಗ ಅವರು ಹೇಳ್ತಾ ಇದ್ರು ಆಶ್ವಾಸನೆ, ಈ ತರ ಮಾಡಿ ಹೇಳಿದ್ರು. ಮಾಡಿದಾಗ ಅದು ಪರಿಹಾರ ಸಿಗ್ತಾ ಇತ್ತು. ಸಡನ್ಲಿ ಇವರು ಇಷ್ಟ ಮನೆಗೆ ಇವರು ಡಿಸಿಷನ್ ತಗೊಂಡು ಸಡನ್ ಅರೇಂಜ್ ಮಾಡಿ ಸಡನ್ಲಿ ಕರೆಸಿ ಈ ತರ ಮಾಡಿದಾಗ ಕ್ರೌಡ್ ಆಗುತ್ತೆ ಗೊತ್ತಿದ್ದು ಮಾಡಿದಾರಂದ್ರೆ ಇವ್ರ ನಿರ್ಲಕ್ಷ್ಯ ಕಾರಣ ಅಂತ ಹೇಳ್ತೀನಿ. RCB ಕಾರ್ಯಕ್ರಮದಲ್ಲಿ ಕಾಲ್ ತುಳಿತಾ ಇತ್ತು ಸರ್. ಈ ಘಟನೆ ಮೇಲ್ ನೋಡಿದ್ರೆ ನೀವು ಏನಿಸುತ್ತೆ ಅಂತ? ಸ್ವಾಮಿ, ಇದರಲ್ಲಿ ಸರ್ಕಾರದ್ದು ಪಾತ್ರ ಇದೆ. ಸರ್ಕಾರನೇ A1, A2 ಕ್ರಿಕೆಟ್ ಮಂಡಳಿ, RCB A3 ಇಷ್ಟೇ. ಇದರಲ್ಲಿ ಬೇರೆ ಸುಮ್ಮನೆ ಅಮಾಯಕರನ್ನ ತಲೆದಂಡ ಮಾಡೋದು, ಇವರು ಅವ್ರ ಮೇಲೆ ಎರ್ಸೋದು, ಇವ್ರ ಮೇಲೆ ಎರ್ಸೋದು, ಇವೆಲ್ಲ ಅಷ್ಟೇ ನಡೀತಾ ಇದೆ. ತಪ್ಪು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಅದನ್ನ ಒಪ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಆಯ್ತು, ಈಗ ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಅಧಿಕಾರಿಗಳನ್ನ IPS ಅಧಿಕಾರಿ 3 ಜನ, KC ಅಧಿಕಾರಿ 2 ರಾಜೀನಾಮೆ ತಗೊಂಡಿದೆ. CM ಕಾರ್ಯದರ್ಶಿಗಳನ್ನ ವಜಾ ಮಾಡಿದ್ದಾರೆ. ಇನ್ನೇನ್ ಕ್ರಮ ಆಗ್ಬೇಕು ಸರ್ಕಾರದ ಕಡೆಯಿಂದ? ಈಗ ಹೇಳಿದ್ನಲ್ಲ ನಿಮ್ಗೆ, A1 ಸರ್ಕಾರ ಯಾರು ನಡೆಸ್ತಾರೋ ಅವ್ರಾಗ್ಬೇಕು ಫಸ್ಟ್. ಅಮಾಯಕರನ್ನ ಬಲಿ ಕೊಡೋದಲ್ಲ. ಬಲಿ ಕೊಟ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಫಸ್ಟ್ A1 ಸಿದ್ದರಾಮಯ್ಯ, A2 DK ಶಿವಕುಮಾರ್, A3 ಪರಮೇಶ್ವರ್ ಇವ್ರನ್ನ ಫಸ್ಟ್ ಆಕ್ಷನ್ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡೋ ಗೌರ್ಮೆಂಟ್ ಇಂದ ಫಸ್ಟ್ ಸಸ್ಪೆಂಡ್ ಮಾಡಬೇಕು. ಅವರೇ ಗೌರ್ಮೆಂಟ್ ಅವ್ರದ್ದು ಹಂಗ್ ಮಾಡ್ತಾರೆ, ಮಾಡ್ತಾ ಇದಾರಲ್ಲ. ಕಣ್ಣು ಕಾಣ್ತಾ ಇದೆ, ಜನಕ್ಕೆ ಕಣ್ಣು ಕಾಣ್ತಾ ಇದೆ. ಅಮಾಯಕರು ಬಲಿಪಶು ಆಗ್ತಿರೋದು ಅಮಾಯಕರೇ, ಗೌರ್ಮೆಂಟ್ ಅಲ್ಲ. ಅವ್ರು ಬೆಳೆ ಬೆಳೆಸ್ಕೊಳ್ಳೋಕೆ ಅವ್ರ ಪಾಡ ಅವ್ರು ಮಾಡ್ಕೊಂತ ಇದಾರೆ. ಬಟ್ ಯಾರು ಪಬ್ಲಿಕ್ ಏನ್ ಎಫೆಕ್ಟ್ ಆಗ್ತದೆ? ಪಬ್ಲಿಕ್ ಸಾಯ್ತಾ ಇರೋದು ಇಲ್ಲಿ. ಇದಿಷ್ಟು ಸಾರ್ವಜನಿಕರ ಮಾತುಗಳು. ಸಾರ್ವಜನಿಕರ ಅಭಿಪ್ರಾಯ ಹೇಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಸರ್ಕಾರವೇ ಕಾರಣ ಅಂತೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ಲೇಯರ್ಸ್ಗಳದ್ದೇನು ತಪ್ಪಿಲ್ಲ, RCB ಫ್ರಾಂಚೈಸಿ ತಪ್ಪಿರಬಹುದು, ಆದ್ರೆ ವಿರಾಟ್ ಕೊಹ್ಲಿ RCBಗೋಸ್ಕರ ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ. ಈಗ ಅವರ ತಪ್ಪಿಲ್ಲ ಅಂತ ಹೇಳಿ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಪೊಲೀಸ್ ಅಧಿಕಾರಿಗಳು ಭದ್ರತೆಯನ್ನ ಸರಿಯಾಗಿ ಕೊಟ್ಟಿಲ್ಲ, ಅವರು ಕೂಡ ಹೊಣೆಗಾರಿಕೆ ಆಗಿದ್ದು ಸರಿ ಅಂತಲೇ ಹೇಳ್ತಾ ಇದ್ದಾರೆ. ಒಟ್ಟಾರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇನ್ನಾದ್ರೂ ಕೂಡ ಸರ್ಕಾರ ಈ ರೀತಿಯಾಗಿ ಘಟನೆಗಳು ನಡೆದಿದ್ದಾಗ ನೋಡಿಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.